ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ತನ್ನ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾರೆ. ಅಂದರೆ ನೇಣು ಹಾಕೊಂಡ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನ ಚಂದಾಪುರ ಸಮೀಪದಲ್ಲಿರುವಂಥ ಕಾಲೇಜಿನಲ್ಲಿ ನಡೆದಿರುವಂಥ ಘಟನೆ. 18 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಹರ್ಷಿತಾ ಮೃತಪಟ್ಟಂತ ದುರ್ದೈವಿ. ಅರಸೀಕೆರೆ ಮೂಲದ ಕರಡಿಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಎನ್ನುವಂಥ ಮಾಹಿತಿ. ನಿನ್ನೆ ರಾತ್ರಿ ಹಾಸ್ಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಆಡಳಿತ ಮಂಡಳಿಯ ಕಿರುಕುಳ ಇದಕ್ಕೆ ಕಾರಣ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿನಿಯ ಸಾವು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ವಿದ್ಯಾರ್ಥಿನಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಡಳಿತ ಮಂಡಳಿಯ ಕಿರುಕುಳ ಕಾರಣ. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಆಡಳಿತ ಮಂಡಳಿಯ ಕಿರುಕುಳ ಅನ್ನೋ ಆರೋಪವನ್ನು ಮುಂದಿಟ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. मेरा फ्रेंड मर रहा है, तुम क्यों बोल रहे हो मुझको वो इस रुकने के लिए, निकलने के लिए? मेरे पास वीडियो है ना पूरा मेरे को भेजना, ठीक है? पूरा हाँ हमको सबसे मसला भाई, सबसे मसला कुछ भी बोलो. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಆರೋಪ ಮಾಡೋದಕ್ಕೆ ಏನು ಕಾರಣ? ಶಿವಕುಮಾರನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಾಗಿ ಈಗ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಈ ಆರೋಪವನ್ನು ಮಾಡ್ತಾ ಇರೋದು ಅಥವಾ ಪ್ರತಿಭಟನೆ ಮಾಡ್ತಾ ಇರೋದು? ಏನು ಕಾರಣ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು?
ಸದ್ಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತ ವಿದ್ಯಾರ್ಥಿನಿ ಹರ್ಷಿತಾ ಏನಿದ್ದಾರೆ, ಇವರು ಮೊದಲ ವರ್ಷದ ಇಂಜಿನಿಯರಿಂಗ್ ನ ವ್ಯಾಸಂಗವನ್ನ ಮಾಡ್ತಿರ್ತಾರೆ. ಕಳೆದ 8 ತಿಂಗಳಿಂದ ಕಾಲೇಜಿನ ಹಾಸ್ಟೆಲ್ ನಲ್ಲಿ ವಾಸವಾಗಿರ್ತಾರೆ. ಮೂಲತಃ ಹಾಸನದ ಅರಸೀಕೆರೆ ಅವರು. ಈಕೆ ಪಿಯುಸಿ ನಲ್ಲಿ ಮತ್ತೆ ಸಿಇಟಿ ನಲ್ಲಿ ಮೆರಿಟ್ ಅನ್ನ ಬಂದಿರ್ತಾಳೆ. ಇಡೀ ಜಿಲ್ಲೆಗೆ ಈಕೆ 4ನೇ ರ್ಯಾಂಕ್ ಅನ್ನ ಬಂದು ಗೌರ್ಮೆಂಟ್ ಮೆರಿಟ್ ನಲ್ಲಿ ಸೀಟ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಈಕೆಯ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಇದುವರೆಗೂ ಕೂಡ ತಿಳಿದು ಬರ್ತಿಲ್ಲ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ಉಪವಿಭಾಗದ ಸೂರ್ಯ ಸಿಟಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯ ಮೃತ ಯುವತಿ ಏನಿದ್ದಾಳೆ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 10:45 ಸುಮಾರಿಗೆ ಆಗಿರುವಂತ ಘಟನೆ ಅಂತ ಹೇಳಲಾಗ್ತಿದೆ. ಅಂದ್ರೆ ನಿನ್ನೆ ಹಾಸ್ಟೆಲ್ ನಲ್ಲಿ ಹರ್ಷಿತಾ ಸೇರಿದಂತೆ ಆಕೆಯ ಸಹಪಾಠಿಗಳೆಲ್ಲರೂ ಸೇರಿ ಸ್ನೇಹಿತೆಯೊಬ್ಬಳ ಬರ್ತ್ಡೇ ಪಾರ್ಟಿಯನ್ನು ಕೂಡ ಅದೇ ಹಾಸ್ಟೆಲ್ ನಲ್ಲಿ ಆಚರಿಸಿರ್ತಾರೆ. ಬರ್ತ್ಡೇ ಪಾರ್ಟಿಯನ್ನ ಆಚರಿಸಿ ಆಕೆ ಊಟ ಮಾಡಿ 11:30 ಸುಮಾರಿಗೆ ಅವರ ಕುಟುಂಬಸ್ಥರಿಗೆ ವಿಚಾರವನ್ನು ತಿಳಿಸುವಂತದ್ದು. ಅಂದ್ರೆ 10:45 ಸುಮಾರಿಗೆ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಜೊತೆಗೆ 11:30 ಸುಮಾರಿಗೆ ಸೂರ್ಯ ಸಿಟಿ ಪೊಲೀಸರು ಸ್ಥಳಕ್ಕೆ ಬಂದು ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸದ್ಯ ಅರಸೀಕೆರೆಯಿಂದ ಅವರ ಕುಟುಂಬಸ್ಥರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಆದ್ರೆ ಕುಟುಂಬಸ್ಥರು ಇದುವರೆಗೂ ಕೂಡ ಪೊಲೀಸರ ಬಳಿ ಮಾಹಿತಿಯನ್ನು ಕೇಳ್ತಿರುವಂತದ್ದು. ಯಾವ ಕಾರಣಕ್ಕೆ ನಮ್ಮ ಮಗಳು ಈ ರೀತಿಯಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಮೃತಪಟ್ಟಂತ ಹರ್ಷಿತಾ ನಿನ್ನೆ ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಅವರ ಕುಟುಂಬಸ್ಥರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿದಂತವರು ಕಾಲೇಜನ್ನ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬಂದಿದ್ದೀನಿ, ಪ್ರತಿನಿತ್ಯ ಫೋನ್ ಅನ್ನ ಮಾಡದಂತೆ ಆಕೆ ನಿನ್ನೆ ಕೂಡ ಅವರ ತಂದೆ ತಾಯಿ ಜೊತೆ ಮಾತಾಡಿರ್ತಾಳೆ. ಜೊತೆಗೆ ಸಹೋದರನ ಜೊತೆಗೂ ಕೂಡ ಕರೆಯನ್ನ ಮಾಡಿರುವಂತದ್ದು. ಅವರನ್ನ ಭರತ್ ಏನಿದ್ದಾನೆ, ಹರ್ಷಿತಾಳ ಸಹೋದರ ಭರತ್ಗೆ ಕರೆಯನ್ನ ಮಾಡಿ ಎಂದಿನಂತೆ ಆಕೆ ಮಾತಾಡಿರ್ತಾಳೆ. ಅದಾದ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಸುಮಾರು 6:30-7 ಗಂಟೆ ಸುಮಾರಿಗೆ ಹರ್ಷಿತಾ ತನ್ನ ಸಹೋದರನಿಗೆ ಕರೆಯನ್ನ ಮಾಡ್ತಾಳೆ. ಸಹೋದರನ ಜೊತೆ ತಂದೆ ತಾಯಿ ಜೊತೆ ಫೋನ್ ನಲ್ಲಿ ಮಾತಾಡಿರ್ತಾಳೆ. ಇದಾದ ಕೆಲವೇ ಗಂಟೆಗಳಲ್ಲಿ ಹಾಸ್ಟೆಲ್ ನಲ್ಲಿ ಅವರ ಸಹಪಾಠಿ ಒಬ್ಬಳ ಬರ್ತ್ಡೇ ಪಾರ್ಟಿಯನ್ನು ಕೂಡ ಆಚರಣೆ ಮಾಡುವಂತದ್ದು. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಂದ ಪೊಲೀಸರು ಈಗಾಗಲೇ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಅಂದ್ರೆ ಹಾಸ್ಟೆಲ್ ನ ರೂಮ್ ನಲ್ಲಿ ಹೋಗಿ ಮಾಜರ್ ಮಾಡುವಂತ ಪ್ರಕ್ರಿಯೆ, ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳುವಂತ ಪ್ರಕ್ರಿಯೆ, ಜೊತೆಗೆ ಆಕೆಯ ಹಾಸ್ಟೆಲ್ ರೂಮ್ಮೇಟ್ಸ್ ಗಳಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಸೂರ್ಯ ಸಿಟಿ ಪೊಲೀಸರು ಮಾಡಿರುವಂತದ್ದು. ಪ್ರಮುಖವಾಗಿ ಆಕೆಯ ಸಹಪಾಠಿಗಳು ಪೊಲೀಸರಿಗೆ ಹೇಳ್ತಿರುವಂತದ್ದು ಎಲ್ಲವೂ ಕೂಡ ನಾರ್ಮಲ್ ಆಗಿ ಇದ್ದು ಚೆನ್ನಾಗಿ ಇದ್ದು ನಿನ್ನೆ ಕಾಲೇಜ್ಗೂ ಕೂಡ ಅಟೆಂಡ್ ಆಗಿದ್ದು, ಕಾಲೇಜ್ ಮುಗಿಸಿ ಬಂದಂತ ನಂತರದಲ್ಲಿ ಹಾಸ್ಟೆಲ್ ನ ರೂಮ್ ನಲ್ಲಿ ಗೆಳತಿಯ ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೊಂಡ್ವಿ. ಊಟ ಆದಂತ ನಂತರದಲ್ಲಿ ಏನಾಯ್ತು ನಮಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಸದ್ಯ ಸೂರ್ಯ ಸಿಟಿ ಪೊಲೀಸರಿಗೆ ಆಕೆಯ ರೂಮ್ಮೇಟ್ಸ್ ಹೇಳ್ತಿರುವಂತದ್ದು. ಅಂದ್ರೆ 7 ಗಂಟೆಗೆ ಕುಟುಂಬಸ್ಥರ ಜೊತೆ ಮಾತಾಡಿದಂತ ಯುವತಿ ಕುಟುಂಬಸ್ಥರ ಜೊತೆ ಮಾತಾಡಿದಾದ್ಮೇಲೆ ಫ್ರೆಂಡ್ ಬರ್ಡೇ ಪಾರ್ಟಿ ಮಾಡ್ತಾರೆ. ಬರ್ಡೇ ಪಾರ್ಟಿ ಆದ್ಮೇಲೆ ಏನಾಯ್ತು ಅನ್ನೋದು ಸದ್ಯಕ್ಕಿರುವಂತ ಎಕ್ಸ್ಟ್ರಾ ಪ್ರಶ್ನೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಅನುಮಾನಾಸ್ಪದ ಸಾವು ಪ್ರಕರಣವನ್ನ ಸೂರ್ಯ ಸಿಟಿ ಪೊಲೀಸರು ದಾಖಲು ಮಾಡ್ಕೊಂಡಿರುವಂತದ್ದು. ಆದ್ರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಯ ಕಿರುಕುಳಕ್ಕೆ ಈಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಘಟನೆಗೆ ನಿಖರವಾದಂತ ಕಾರಣ ಏನು ಅಂದ್ರೆ ಶಿವಕುಮಾರ್, ಈಗ ಆಡಳಿತ ಮಂಡಳಿಯ ಕಿರುಕುಳ ಅಂತಂದ್ರೆ ಏನು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಪ್ರಕಾರ ಏನು ಆಯಾಮ ಇದೆ ಇದರಲ್ಲಿ? ರಕ್ಷತ್, ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಯಾವುದೇ ನಿಖರವಾದಂತ ಸ್ಪಷ್ಟವಾದಂತ ಹೇಳಿಕೆಗಳನ್ನ ಕೊಡ್ತಿಲ್ಲ. ಇವತ್ತಿ ನಿನ್ನೆ ಹಾಸ್ಟೆಲ್ ನ ಆಕೆ ರೂಮ್ ನಲ್ಲಿ ಫ್ಯಾನಿಗೆ ಒಂದು ಕೊಡ್ಲೊಡ್ಡಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳು ಆಕೆಯ ರೂಮ್ಮೇಟ್ಸ್ ಎಲ್ಲರೂ ಕೂಡ ಕಾಲೇಜಿನ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ಕಾಲೇಜಿನ ಆಡಳಿತ ಮಂಡಳಿ ಕೊಡ್ತಿದ್ದಂತ ಟಾರ್ಚರ್ ನಿಂದಾಗಿ ಮನನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ. ಆದ್ರೆ ಪೊಲೀಸರ ಮುಂದೆ ಅವ್ರು ಕೊಟ್ಟಿರುವಂತಹ ಆಕೆಯ ರೂಮ್ಮೇಟ್ಸ್ ಕೊಟ್ಟಿರುವಂತಹ ಹೇಳಿಕೆಗಳೇ ಬೇರೆ. ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು, ನಿನ್ನೆ ಚೆನ್ನಾಗೇ ಇದ್ದು, ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ಲು, ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಕೂಡ ಆಗಿತ್ತು. ಆದ್ರೆ ಫ್ರೆಂಡ್ ಬರ್ಡೇ ಪಾರ್ಟಿ ಆದ್ಮೇಲೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅನ್ನೋ ಅಂತ ಒಂದು ಹೇಳಿಕೆಯನ್ನ ಪೊಲೀಸರ ಮುಂದೆ ಅವರ ರೂಮ್ಮೇಟ್ಸ್ ಕೊಡ್ತಿರುವಂತದ್ದು. ಆದ್ರೆ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ರೂಮ್ಮೇಟ್ಸ್ ಆಗಿರ್ಬೋದು, ಆ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು, ಆಕೆಗೆ ಪಾಠ ಮಾಡ್ತಿದ್ದಂತ ಟೀಚರ್ಸ್ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿರುವಂತದ್ದು. ಇಲ್ಲಿ ಒಂದು ವಿಚಾರ ಸ್ಪಷ್ಟಪಡಿಸೋದೇನಂದ್ರೆ, ಹರ್ಷಿತಾ ಮೆರಿಟ್ ಸೀಟ್ ನಲ್ಲಿ ಸೀಟ್ ಪಡೆದಿದ್ದಂತ ವಿದ್ಯಾರ್ಥಿನಿ. ಆಕೆ ಗೌರ್ಮೆಂಟ್ ಕೋಟಾದಲ್ಲಿ ಬರುವಂತಹ ಮೆರಿಟ್ ಸೀಟ್ ನಲ್ಲಿ ಒಂದು ಸೀಟ್ ಅನ್ನ ಪಡೆದಿರ್ತಾಳೆ. ಆಕೆ ಸೆಕೆಂಡ್ ಪಿಯುಸಿ ನಲ್ಲಿ ಇಡೀ ಜಿಲ್ಲೆಗೆ ಟಾಪರ್ ಆಗಿರ್ತಾಳೆ. ಜೊತೆಗೆ ಸಿಇಟಿ ನಲ್ಲೂ ಕೂಡ ಅವರ ಜಿಲ್ಲೆಗೆ 4ನೇ ಸ್ಥಾನವನ್ನ ಪಡ್ಕೊಂಡು ಮೆರಿಟ್ ಸೀಟ್ ನಲ್ಲಿ ಆಕೆ ಒಂದು ಸೀಟ್ ಅನ್ನ ಗಿಟ್ಟಿಸಿಕೊಂಡು ಇಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗನ ಮಾಡ್ತಿರ್ತಾಳೆ. ಏನಾಯ್ತು ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ರೆ ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡು ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಆದ್ರೆ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಕಾಲೇಜು ಆಡಳಿತ ಮಂಡಳಿ ಕೊಡ್ತಿದ್ದಂತ ಟಾರ್ಚರ್ ನಿಂದಾಗೆ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.